ಇವತ್ತಿನ ನಮ್ಮ ಒಂದು ಅಧ್ಯಾಯ ಬಂದ್ಬಿಟ್ಟು ಭಾವನಾತ್ಮಕ ಕಲೆಯಿಂದ ಹಿನ್ನಡೆ ಅಂತ. ಬದುಕೆಂಬುದು ದೀರ್ಘ ಪ್ರಯಾಣದ ವೇಳೆ ಕೆಲವೊಮ್ಮೆ ಏಳು ಬೀಳು ಸಾಮಾನ್ಯ. ಇಂತಹ ಹೊಡೆತಗಳು ನಮ್ಮನ್ನು ದೀರ್ಘಕಾಲ ಕಾಡಬಾರದು. ಸಂಕಷ್ಟ ಸಂದಿಗ್ಧ ಸ್ಥಿತಿಯಲ್ಲಿ ಸಿಲುಕಿರುವಾಗ ಕ್ರೀಡಾ ಮನೋಭಾವ ಪ್ರದರ್ಶಿಸಬೇಕು. ತೆನಾಲಿ ರಾಮ ಬೆಕ್ಕಿಗೆ ಬಿಸಿ ಹಾಲು ಕುಡಿಯಲು ಕೊಟ್ಟು ಅದು ಬಾಯಿ ಸುಟ್ಟುಕೊಂಡು ಬಳಿಕ ಹಾಲನ್ನು ಕಂಡರೆ ಓಡಿ ಹೋಗುವಂಥದ ಪ್ರಸಂಗ ನೀವೆಲ್ಲ ಓದಿರುತ್ತೀರಿ. ಉಷಾ ಕೂಡ ಒಮ್ಮೆ ಇಂಥದ್ದೇ ಪ್ರಸಂಗ ಎದುರಿಸಬೇಕಾಗಿ ಬಂದಿತು. ತುಂಬಿದ ಬಸ್ ಏರಲು ಪ್ರಯತ್ನಿಸಿ ಬಿದ್ದು ಗಾಯವಾಯಿತು. ಮುಖದ ಗಾಯ ಮಾಯ್ದರೂ ಕಲೆ ಉಳಿದುಕೊಂಡಿತು. ನೆರೆಹೊರೆಯವರು ತಾಯಿ ಬಳಿ ಹೇಳುತ್ತಿದ್ದ ಮಾತು ಕೇಳಿಸಿಕೊಂಡು ಆಕೆ ಬೇಸರ ಪಡುತ್ತಿದ್ದಳು. ಓದಿನಲ್ಲಿ ಆಸಕ್ತಿ ಕಡಿಮೆಯಾಯಿತು. ಇಂತಹ ನಕಾರಾತ್ಮಕ ಯೋಚನೆಯಿಂದ ಯಾವುದೇ ಪ್ರಯೋಜನವಾಗದು. ಮುಖದ ಮೇಲೆ ಕಲೆ ಮನಸ್ಸಿಗೆ ಅಂಟಿಕೊಳ್ಳಬಾರದು. ಕಲೆ ಆಕೆಯ ಸೌಂದರ್ಯಕ್ಕೆ ಸ್ವಲ್ಪ ಧಕ್ಕೆ ತರಬಹುದಷ್ಟೇ. ಬುದ್ಧಿಶಕ್ತಿ, ಕೌಶಲ ಮತ್ತಿತರ ಸಕಾರಾತ್ಮಕ ಗುಣಗಳ ಮೇಲೆ ಅದು ಯಾವುದೇ ಪರಿಣಾಮ ಬೀರಲಾರದು. ಒಂದೊಮ್ಮೆ ಕಲೆಯಿಂದಾಗಿ ವ್ಯಕ್ತಿಯೊಬ್ಬ ಆಕೆಯನ್ನು ಮದುವೆಯಾಗಲಾರೆ ಎಂದಲ್ಲಿ ಅಂಥವರನ್ನು ಮದುವೆಯಾಗುವ ಬದಲು ಸುಮ್ಮನಿರುವುದು ಒಳಿತು. ಭಾವನಾತ್ಮಕ ಕಲೆಗಳು ನಮ್ಮ ಸಂತೋಷ, ಜೀವನೋಲ್ಲಾಸವನ್ನು ಕೊಲ್ಲುತ್ತದೆ. ವೈಯಕ್ತಿಕ ಲೋಪ ಇಲ್ಲವೇ ಅಂಗವೈಕಲ್ಯ ಸಾಧನೆಗೆ ಅಡ್ಡಿಯಾಗದು ಎಂಬುದಕ್ಕೆ ಸಂಖ್ಯೆ ಉದಾಹರಣೆಗಳಿವೆ. ಹೆಲೆನ್ ಕೆಲ್ಲರ್ ಬಾಲ್ಯದಲ್ಲೇ ಕಣ್ಣಿನ ದೃಷ್ಟಿ, ಶ್ರವಣಶಕ್ತಿ ಹಾಗೂ ಮಾತಿನ ಶಕ್ತಿ ಕಳೆದುಕೊಂಡರು. ಶಿಕ್ಷಕ ಸಲಿವಾನ್ ನೆರವಿನಿಂದ ಆಕೆ ಇಂಗ್ಲಿಷ್, ಲ್ಯಾಟಿನ್, ಫ್ರೆಂಚ್ ಮತ್ತು ಜರ್ಮನ್ ಭಾಷೆಯನ್ನು ಕಲಿತಳು. ದಿ ಸ್ಟೋರಿ ಆಫ್ ಮೈ ಲೈಫ್, ದಿ ವರ್ಲ್ಡ್ ಐ ಲೀವ್ ಇನ್, ಲೆಟ್ ಅಸ್ ಹ್ಯಾವ್ ಫೇತ್ ಮತ್ತಿತರ ಕೃತಿಗಳ ಮೂಲಕ ಜನಮನ್ನಣೆ ಗಳಿಸಿದಳು. ಎರಡನೇ ವಿಶ್ವ ಯುದ್ಧದ ವೇಳೆ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಗಾಯಗೊಂಡಿದ್ದ ಸೈನಿಕರನ್ನು ಸಂತೈಸಿದಳು. ಅಮೆರಿಕದ ಅಧ್ಯಕ್ಷ ಐಸನ್ ಓವರ್ ಬರೆದ ಪತ್ರದಲ್ಲಿ ಆಕೆಯನ್ನು ಶ್ಲಾಘಿಸುತ್ತಾ, ನಿಮ್ಮ ಕೆಲಸ ಹೃದಯ ಮತ್ತು ಮನಸ್ಸಿನ ವೈಶಾಲ್ಯದ ಪ್ರತೀಕ ಮಾತ್ರವಲ್ಲ, ಇಡೀ ಜಗತ್ತಿಗೆ ಸ್ಫೂರ್ತಿದಾಯಕ. ದೈಹಿಕ ವೈಕಲ್ಯ ಇರುವವರು ಹಾಗೂ ಇಂಥವರಿಗೆ ನೆರವಾಗುವವರಿಗೆ ನಿಮ್ಮ ಕೆಲಸ ಸದಾ ಸ್ಫೂರ್ತಿ ತುಂಬುತ್ತದೆ ಅಂತ ಒಪಿನಿಯನ್ ಹೇಳಿದ್ದಾರೆ. ನೆಕ್ಸ್ಟು, ಮಹಾರಾಜ ರಣಜಿತ್ ಸಿಂಗ್ ಅಕ್ಷರಸ್ಥನಲ್ಲ ಹಾಗೂ ಆತನಿಗೆ ಇದ್ದುದು ಒಂದು ಕಣ್ಣು ಮಾತ್ರ. ಇದು ಆತನ ಸಾಧನೆಗೆ ಅಡ್ಡಿಯಾಗಲಿಲ್ಲ. ತಮ್ಮಲ್ಲೇ ಬಡಿದಾಡುತ್ತಿದ್ದ ಹಲವು ಪ್ರಾಂತ್ಯಗಳನ್ನು ಒಂದುಗೂಡಿಸಿ ಬಲಿಷ್ಠ ಹಾಗೂ ಉತ್ತಮ ಆಡಳಿತವಿದ್ದ ಸಿಖ್ಖರ ರಾಜ್ಯವನ್ನು ಆತ ಸ್ಥಾಪಿಸಿದ. ರಣಜಿತ್ ಸಿಂಗ್ ಇರುವವರೆಗೆ ಆತನ ರಾಜ್ಯದ ಮೇಲೆ ಕಣ್ಣು ಹಾಕಲು ಬ್ರಿಟಿಷರು ಧೈರ್ಯ ಮಾಡಲಿಲ್ಲ. ದೋಷಗಳಿದ್ದರೂ ಯಶಸ್ಸು, ಸಂತೋಷ ಸಿಗುವುದು ಮಹಾನ್ ವ್ಯಕ್ತಿಗಳಿಗೆ ಮಾತ್ರ ಎಂಬ ನಿರ್ಧಾರಕ್ಕೆ ಬರಬೇಡಿ. ಸಣ್ಣವರು ಕೂಡ ತಮ್ಮ ಧೈರ್ಯ ತಾಳಿಕೊಳ್ಳುವ ಶಕ್ತಿಯಿಂದ ದುರದೃಷ್ಟವನ್ನು ಸಂತಸ ಯಶಸ್ಸಾಗಿ ಪರಿವರ್ತಿಸಿಕೊಳ್ಳಲು ಸಾಧ್ಯವಿದೆ. ಅಂಥವರು ನಮ್ಮ ಸುತ್ತಮುತ್ತ ಇರುತ್ತಾರೆ. ಮದುವೆಯಾಗಿ ಜೀವನ ಸಾರವನ್ನು ಹೀರುತ್ತಿರುವಾಗಲೇ ಪತಿ ಪತ್ನಿಯನ್ನು ಕಳೆದುಕೊಂಡವರು, ಯುದ್ಧ ಭೂಮಿಯಲ್ಲಿ ಪತಿಯನ್ನು ಕಳೆದುಕೊಂಡ ಸೈನಿಕರ ಪತ್ನಿಯರು ಎದೆಗುಂದದೆ ಮಕ್ಕಳನ್ನು ಓದಿಸಿ ವಿದ್ಯಾವಂತರಾಗಿ ಮಾಡಿದ ಉದಾಹರಣೆಗಳಿವೆ. ಸರ್ವಸ್ವವನ್ನು ಪ್ರವಾಹ, ಭೂಕಂಪದಲ್ಲಿ ಕಳೆದುಕೊಂಡರೂ ಧೃತಿಗೆಡದೆ ಬದುಕನ್ನು ಮತ್ತೆ ಕಟ್ಟಿಕೊಂಡವರಿದ್ದಾರೆ. ಪತಿ ಪತ್ನಿಯ ನೆನಪಿನಲ್ಲಿ ಸಮಾಜಪರ, ಜನಪರ ಕೆಲಸ ಮಾಡಿದವರಿದ್ದಾರೆ. ಬದುಕು ಒಂದು ದೀರ್ಘ ಪ್ರಯಾಣ. ದಾರಿಯಲ್ಲಿ ಹಳ್ಳಕೊಳ್ಳ, ಅಡೆತಡೆ ಸಹಜ. ಇವನ್ನೆಲ್ಲ ಎದುರಿಸಿ ಮುನ್ನಡೆಯಬೇಕು. ಮನ್ಸೂರ್ ಅಲಿ ಖಾನ್ ಪಡೌಡಿ ಕ್ರಿಕೆಟ್ ಪಂದ್ಯವೊಂದರಲ್ಲಿ ತಮ್ಮ ಕಣ್ಣು ಕಳೆದುಕೊಂಡರು. ಇದರಿಂದ ಅವರು ಹತಾಶರಾಗಲಿಲ್ಲ, ಕ್ರಿಕೆಟ್ ಆಡುವುದೂ ಬಿಡಲಿಲ್ಲ. ಅವರನ್ನು ಭಾರತೀಯ ಕ್ರಿಕೆಟ್ನ ಅತ್ಯುತ್ತಮ ಕ್ಯಾಪ್ಟನ್ ಎಂದು ಪರಿಗಣಿಸಲಾಗಿದೆ. ಡಾಕ್ಟರ್ ಜೋಸೆಫ್ ಮರ್ಫಿ ಹೇಳುತ್ತಾರೆ, ನಿಮಗೆ ನಿಜವಾಗಿಯೂ ಮನಃಶಾಂತಿ ಹಾಗೂ ಮಾನಸಿಕ ಪ್ರಶಾಂತತೆ ಬೇಕಿದ್ದರೆ ನಿಮಗೆ ಅದು ಸಿಗುತ್ತದೆ. ನಿಮಗೆ ಎಷ್ಟೇ ಅನ್ಯಾಯ ಆಗಿರಬಹುದು, ಇಲ್ಲವೇ ಬಾಸ್ ನಿಮ್ಮ ಕುರಿತು ಒಳ್ಳೆಯ ಅಭಿಪ್ರಾಯ ಹೊಂದದೇ ಇರಬಹುದು, ಇಲ್ಲವೇ ನಿಮ್ಮ ಜೊತೆ ವ್ಯಕ್ತಿಯೊಬ್ಬ ಕೆಟ್ಟದಾಗಿ ವರ್ತಿಸಿರಬಹುದು. ನೀವು ಮಾನಸಿಕ ಆಧ್ಯಾತ್ಮಿಕ ಶಾಂತಿ ಸಾಧಿಸಿದ್ದರೆ ಇವೆಲ್ಲ ನಗಣ್ಯವಾಗಿ ಬಿಡುತ್ತದೆ. ನಿಮಗೇನು ಬೇಕು ಎಂಬುದು ನಿಮಗೆ ಗೊತ್ತಿದೆ. ದ್ವೇಷ, ಸಿಟ್ಟು, ಅಸೂಯೆ, ಕೆಟ್ಟ ಮನಸ್ಸುಗಳು ನಿಮ್ಮ ಶಾಂತಿ, ಸೌಹಾರ್ದ, ಆರೋಗ್ಯ ಮತ್ತು ಸಂತೋಷವನ್ನು ಕದಿಯಲಾರವು. ಇಂತಹ ವ್ಯಕ್ತಿ, ಪರಿಸ್ಥಿತಿ, ಸುದ್ದಿ ಹಾಗೂ ಘಟನೆಗಳನ್ನು ನಿಮ್ಮನ್ನು ಧೃತಿಗೆಡಿಸಲಾರದು. ಸೊ ನೀವು ಸ್ಟ್ರಾಂಗ್ ಆಗಿದ್ದರೆ ಯಾರು ಅಂಥ ಸ್ಥಿತಿ ಪರಿಸ್ಥಿತಿಗಳು ಏನು ಮಾಡೋದಕ್ಕಾಗಲ್ಲ ಅನ್ನೋದೇ ಈ ಚಾಪ್ಟರ್ನ ಥೀಮ್. ಭಾವನಾತ್ಮಕ ಕಲೆಯಿಂದ ಹಿನ್ನಡೆ ಉಳಿಬೇಡಿ, ಅದರಿಂದ ಹೊರಬನ್ನಿ, ಸ್ಟ್ರಾಂಗಾಗಿ ಇಟ್ಕೊಳ್ಳಿ ಭಾವನೆಗಳನ್ನ ಅಂತ. ಥ್ಯಾಂಕ್ ಯು.